ನಟಿ ರಣ್ಯಾರ ಅವರಿಂದ 14.8 ಕೆಜಿ ಅಕ್ರಮ ಚಿನ್ನ ಸಾಗಾಟ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿದೇಶದಿಂದ ಈ ನಟಿ ಬರ್ತಾ ಇದ್ದಂತೆಯೇ ಡಿಆರ್ಐ ತಂಡ ಅವರನ್ನು ವಶಕ್ಕೆ ಪಡೆದುಕೊಂಡಿದೆ. ಇಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ಏರ್ಪೋರ್ಟ್ನ ಕಸ್ಟಮ್ಸ್ ಡಿಆರ್ಐ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಕಳೆದ ರಾತ್ರಿ ಕೆಐಎಬಿಯಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಖಚಿತ ಮಾಹಿತಿಯ ಮೇರೆಗೆ ಕಳೆದ ರಾತ್ರಿನೇ ಏರ್ಪೋರ್ಟ್ಗೆ ಡಿಆರ್ಐ ತಂಡ ಬಂದಿತ್ತಲ್ಲಿ. ನಟಿ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆಯೇ ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ದುಬೈನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿದ್ದು ನಟಿ ರಣ್ಯಾ ರಾವ್. ವಿದೇಶದಿಂದ ಹೆಚ್ಚುವರಿ ಗೋಲ್ಡನ್ನು ತಂದಿರತಕ್ಕಂಥ ಆರೋಪವನ್ನು ಅವರು ಹೊತ್ಕೊಂಡಿದ್ದಾರೆ. ಇದೀಗ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅವರನ್ನು. ಕನ್ನಡದ ಮಾಣಿಕ್ಯ ಪಟಾಕಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು ನಟಿ ರಣ್ಯಾ ರಾವ್. ನಟ ಸುದೀಪ್ ಅಭಿನಯದ ಚಿತ್ರ ಮಾಣಿಕ್ಯಲ್ಲಿ, ಗಣೇಶ್ ಅಭಿನಯದ ಪಟಾಕಿ ಸಿನಿಮಾ. IPS ಅಧಿಕಾರಿಯ ಮಲಮಗಳು ಆಗಿರೋದು ನಟಿ ರಣ್ಯಾ ರಾವ್ ಅವರು. ಇವರಿದೀಗ ಸುಮಾರು 14 ಕೋಟಿ ರೂಪಾಯಿ ಮೊತ್ತದ ಒಂದಷ್ಟು ಚಿನ್ನವನ್ನು ಅಕ್ರಮವಾಗಿ ಅಲ್ಲಿಂದ ಸಾಗಿಸಿದ್ದಾರೆ ಅಂತ ಹೇಳಿ 14.8 ಕೆಜಿ ಅಕ್ರಮ ಚಿನ್ನ 14.8 ಕೆಜಿ ಅಕ್ರಮ ಚಿನ್ನವನ್ನು ಸಾಗಿಸಿರುವಂಥ ಆರೋಪವನ್ನು ಇದೀಗ ಅವರು ಹೊತ್ಕೊಂಡಿದ್ದಾರೆ. ಹಾಗಾಗಿ ಇದೀಗ ವಿಚಾರಣೆಯನ್ನು ಫೇಸ್ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ಗಳಿಗೆ ಇದೀಗ ಸಂತೋಷ್ ಪಟೇಲ್ ಯಾವ ರೀತಿ ಸಾಗಾಟ ಇದು, ಪರ್ಮಿಷನ್ ಇದ್ದದ್ದು ಎಷ್ಟಕ್ಕೆ, ಇವರು ಯಾವ ರೀತಿ ಸಾಗಾಟ ಮಾಡಿದ್ರು, ಅಷ್ಟು ಚಿನ್ನ ತರುವಂತಿಲ್ಲ ಅಂತ ಇವರಿಗೆ ಗೊತ್ತಿದ್ದೂ ಮಾಡಿದ್ದಾರಾ, ಸಿಕ್ಕಾಕೊಳ್ಳಲ್ಲ ಅಂತ ನಂಬಿಕೆ ಇತ್ತಾ, ಏನು ಕಥೆ ಅಂತ? ರಮಕಾಂತ್ ಏನಂದ್ರೆ ಯಾವುದೇ ಚಿನ್ನಾಭರಣವನ್ನ ನೀವು ಸಾಗಾಟನೆಯನ್ನ ಮಾಡ್ಬೇಕು ಅಂದ್ರೆ ಅದಕ್ಕೊಂದಿಷ್ಟು ಲಿಮಿಟ್ಸ್ ಅಂತ ಇರುತ್ತೆ. ಅಂದ್ರೆ ಯಾವ ದೇಶದಿಂದ ಯಾವ ದೇಶಕ್ಕೆ ತಗೊಂಡ್ ಬರ್ತಾ ಇರ್ತಾರೆ ಅಂದ್ರೆ ಒಂದು ನಿಗದಿ ಮಾಡಿರುವಂತಹ ಚಿನ್ನಾಭರಣದಕ್ಕಿಂತ ಹೆಚ್ಚಿನ ಪ್ರಮಾಣದ ಚಿನ್ನಾಭರಣವನ್ನ ತೆಗೆದುಕೊಂಡು ಬರುವಾಗಿಲ್ಲ. ಅದ್ರ ಜೊತೆಗೆ ಚಿನ್ನಾಭರಣವನ್ನ ಎಲ್ಲಿಂದ ಪರ್ಚೇಸ್ ಮಾಡಿದ್ದಾರೆ, ಏನಕ್ಕೆ ಪರ್ಚೇಸ್ ಮಾಡಿದ್ದಾರೆ, ಯಾವ ರೀತಿಯಾಗಿ ಸಾಗಾಟವನ್ನ ಮಾಡ್ತಾರೆ, ಇವೆಲ್ಲವೂ ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಆದ್ರೆ ಇವರು ಚಿನ್ನಾಭರಣವನ್ನ ಸಾಗಾಟನೆ ಮಾಡೋದ್ರ ಬಗ್ಗೆ ಸೂಕ್ತ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು DRI ಅಧಿಕಾರಿಗಳು ಆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಏರ್ಪೋರ್ಟ್ ನಿಂದ ಬಂದ ತಕ್ಷಣ ಅವ್ರನ್ನ ವಶಕ್ಕೆ ಪಡೆದಿರುವಂತದ್ದು. ವಶಕ್ಕೆ ಪಡೆದಾಗ ಅವರ ಬಳಿ ಚಿನ್ನಾಭರಣ ಕೂಡ ಪತ್ತೆ ಆಗಿರುವಂತದ್ದು. ಸೊ ಹೀಗಾಗಿ ಆ ಚಿನ್ನಾಭರಣ ಇವರು ಸ್ವಂತ ಯೂಸ್ಗೆ ತೆಗೆದುಕೊಂಡಿದ್ರ, ಇಲ್ಲ ಚಿನ್ನಾಭರಣದ ಬಿಸ್ನೆಸ್ ಏನನ್ನ ಮಾಡ್ತಾ ಇದ್ರ ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ. ಮತ್ತೆ ಓರ್ವ ಹಿರಿಯ IPS ಅಧಿಕಾರಿಯ ಮಗಳು ಕೂಡ ಏಕೆ ಅನ್ನೋದು ಹೀಗಾಗಿ ರಿವೀಲ್ ಆಗ್ತಾ ಇರುವಂತದ್ದು. ಸದ್ಯ ಈ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡ್ಕೊಳ್ಳಲಾಗಿದೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈ ಚಿನ್ನಾಭರಣದ ಮೂಲ ಏನು, ಏನಕ್ಕಾಗಿ ತೆಗೆದುಕೊಂಡು ಹೋಗುದ್ರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ರಮಕಾಂತ್. ಓಕೆ, ಥ್ಯಾಂಕ್ ಯು ಸಂತೋಷ್.